ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ ಫಿಫ್ತ್ ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಆಲ್ರೆಡಿ ನಾನು ಕಂಟಿನ್ಯೂಟಿ ಅಂದರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತು ಫಸ್ಟ್ ಎಕ್ಸಸೈಸ್ 5.1 ಎಕ್ಸಸೈಸಲ್ಲಿರುವಂಥ 5 ಕ್ವಶನ್ಸನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ 6th ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಈವನ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಚಾಪ್ಟರ್ ಕೂಡ ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಲೈಫ್ ಈಸ್ ವೆರಿ ಕಾಂಪ್ಲಿಕೇಟೆಡ್. ಡೋಂಟ್ ಟ್ರೈ ಟು ಫೈಂಡ್ ಆನ್ಸರ್ಸ್ ಬಿಕಾಸ್ ವೆನ್ ಯು ಫೈಂಡ್ ಆನ್ಸರ್ಸ್ ಲೈಫ್ ಚೇಂಜಸ್ ದ ಕ್ವೆಶನ್ಸ್ ಅಂತ. ನೋಡಿ, ಜೀವನ ಅನ್ನೋದು ಸಂಕೀರ್ಣವಾದ ಅಂದರೆ ಕಾಂಪ್ಲಿಕೇಟ್ ಇದೆ ಭಾಳ. ಉತ್ತರಗಳನ್ನು ಹುಡುಕಲು ಪ್ರಯತ್ನಿಸಬೇಡಿ. ಡೋಂಟ್ ಟ್ರೈ ಟು ಫೈಂಡ್ ಆನ್ಸರ್ ಅಂದರೆ ಆನ್ಸರ್ ಹುಡುಕಕ್ಕೆ ಹೋಗ್ಬಾರ್ದು ಅಂತ. ಯಾಕೆಂತಂದ್ರೆ ನಾವು ಆನ್ಸರನ್ನು ಹುಡುಕೋಷ್ಟರಲ್ಲಿ ಪ್ರಶ್ನೆಗಳನ್ನೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ಅಂತೆ. ಹೆಂಗ್ ಬರುತ್ತೆ ಲೈಫು, ಅದೇ ತರ ಸ್ವೀಕರಿಸ್ತಾ ಹೋಗ್ಬೇಕು ಅಂತ ಲೈಫು. ಇಲ್ಲಿ ನೋಡಿ, 6th ಕ್ವಶನ್ ಇದೆ. ಎಕ್ಸಸೈಸ್ 5.1 ಅಲ್ಲಿ ಏನಿದೆ ನೋಡಿ, 6th ಕ್ವಶನ್. ಫೈಂಡ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ವೇರ್ ಎಫ್ ಈಸ್ ಡಿಫೈನ್ಡ್ ಬೈ ಅಂತ ಇದೆ. ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x + 3 ಇಫ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು 2 ಇದ್ದಾಗ, 2x - 3 ಇಫ್ ಎಕ್ಸ್ ಗ್ರೇಟರ್ ದನ್ 2 ಇದ್ದಾಗ ನೋಡಿ. ಇವಾಗ ಏನು ತಗೋಬೇಕು, ಫಂಕ್ಷನ್ ಕೊಟ್ಟಿರೋ ಫಂಕ್ಷನ್ ಇದೆ ಆಸ್ ಇಟ್ ಇಸ್ ಇದು. ಇಲ್ಲೇನಿದೆ, ಫಂಕ್ಷನ್ ಏನ್ ಡಿಫೈನ್ ಮಾಡುತ್ತೆ ಅಂದ್ರೆ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್, ಏನ್ ಡಿಫೈನ್ ಮಾಡುತ್ತಂದ್ರೆ defined for x less than or equal to 2, ಅಥವಾ ಇದನ್ನೇ ನಾವು ನೋಡಿ -∞, 2 ಅಂತ ಕೂಡ ತಗೋಬಹುದು. ಆಮೇಲೆ and also for ಇನ್ನೊಂದೇನಿದೆ ನೋಡಿ, x greater than 2 ಅಂತ ಇದೆ. x greater than 2 ಅಂತಂದ್ರೆ or 2, ಓಪನ್ ಇಂಟರ್ವಲ್. ಇಂಟರ್ವಲ್ ಈ ತರ ಬರುತ್ತೆ, ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂದ್ರೂ ಒಂದೇ, ಮತ್ತೆ ಆರ್ -∞, 2 ಅಂತಂದ್ರು ಒಂದೇ. ಆಮೇಲೆ ಅಂಡ್ ಆಲ್ಸೋ ಫಾರ್ ಎಕ್ಸ್ ಗ್ರೇಟರ್ ದೆನ್ 2 ಎರಡು ಕಂಡೀಷನ್ ಇದೆ ನಮಗೆ. ಅದು ಏನಾಗಿರುತ್ತೆ, 2, ಅಂತ ಆಗಿರುತ್ತೆ. ಡೊಮೈನ್ ಆಫ್ ಎಫ್ ಏನಾಗುತ್ತೆ ಇಲ್ಲಿ ನೋಡಿ, ಡೊಮೈನ್ ಆಫ್ ಎಫ್ ಈಸ್ -∞, 2 ಯೂನಿಯನ್ 2, ಈಸ್ ಈಕ್ವಲ್ ಟು ಏನಾಗುತ್ತೆ, -∞ to ∞. ದಿಸ್ ಈಸ್ ಈಕ್ವಲ್ ಟು ಆರ್ ಅಂತ ಇರುತ್ತೆ ನೋಡಿ. ಇವಾಗ ನಾವು ಅವನೇನ್ ಕೇಳಿರೋದು, ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಗುವಂತ ಪಾಯಿಂಟ್ಸ್ ಯಾವುದು ಈ ಫಂಕ್ಷನ್ ಅಲ್ಲಿ ಅಂತಂದ್ರೆ, ಫಸ್ಟ್ ನೋಡಿ ನಾವೇನ್ ಯೂಸ್ ಮಾಡ್ತೀವಿ ಇಲ್ಲಿ, LHL. ಫಂಕ್ಷನ್ ನೋಡಿ ಏನಾಗುತ್ತೆ ಅವಾಗ, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 - ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ, ಲೆಸ್ ದನ್ ಈಕ್ವಲ್ ಟು ಇದೆಯಲ್ಲ, ಈ ಫಂಕ್ಷನ್ ಬರುತ್ತೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 2 - ಫಂಕ್ಷನ್ ನೋಡಿ 2x + 3 ಅಂತ ಇರುತ್ತೆ. ನೋಡಿ, ಲಿಮಿಟ್ ಎಫ್ ಆಫ್ ಎಕ್ಸ್ ಇಲ್ಲಿ ಏನ್ ಬರುತ್ತೆ ನಮಗೆ, ಎಫ್ ಆಫ್ 2 ಅಂತ. ಈಸ್ ಈಕ್ವಲ್ ಟು ನೋಡಿ 2 ಇಂಟು, ಇದು ಮೈನಸ್, ಲೆಫ್ಟ್ ಹ್ಯಾಂಡ್ ಇರೋದ್ರಿಂದ ಮೈನಸ್. ನೋಡಿ ಇಲ್ಲಿ -2, ಆಮೇಲೆ 2 ಇಂಟು 2 + 3, 2 2s are 4 + 3 ಈಸ್ ಈಕ್ವಲ್ ಟು 7. ಅದೇ ತರ ನೋಡಿ ನಾವು RHL ತಗೊಂಡಾಗ, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 + ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 + ಫಂಕ್ಷನ್ ನೋಡಿ ಏನಿದೆ, 2x - 3 ಅಂತ, 2x - 3. ಇಲ್ಲಿ ನೋಡಿ ಎಫ್ ಆಫ್ 2 ಏನಾಗುತ್ತೆ ಇಲ್ಲಿ, 2 ಇಂಟು 2 -3 ಅಂತ, 2 2s are 4 - 3 ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ನೋಡಿ ಏನಾಗುತ್ತೆ ಇಲ್ಲಿ,
therefore LHL not equal to RHL. ಸೊ ಎಲ್ ಎಚ್ ಎಲ್ಲು ಮತ್ತು ಆರ್ ಎಚ್ ಎಲ್ಲು ಈಕ್ವಲ್ ಇಲ್ಲ. ಈವನ್ ಇಲ್ಲಿ ನೋಡಿ ಫಂಕ್ಷನ್ ಏನಿದೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆಗೋದಿಲ್ಲ. ಇದು ಡಸ್ ನಾಟ್ ಎಕ್ಸಿಸ್ಟ್. ಸೊ ಇದು ಕೂಡ ಎಕ್ಸಿಸ್ಟ್ ಆಗೋದಿಲ್ಲ. ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಈಕ್ವಲ್ ಇಲ್ಲ. ಸೊ ಏನಾಗುತ್ತೆ ಇಲ್ಲಿ, ಹೆನ್ಸ್ ಎಫ್ ಆಫ್ ಎಕ್ಸ್ ಅಥವಾ ಎಫ್ ಈಸ್ discontinuity at only x is equal to 2 ಇದ್ದಾಗ ಈ ಕೊಟ್ಟಿರೋ ಫಂಕ್ಷನ್ ಏನಾಗಿರುತ್ತೆ, ನಮಗೆ ಡಿಸ್ಕಂಟಿನ್ಯೂಟಿ ಆಗಿರುತ್ತೆ ಅಂತ. 6th ಕ್ವಶನ್ಗೆ ಆನ್ಸರ್ ನೋಡಿ. ಇದು 6th ಫಂಕ್ಷನ್ ಏನಿತ್ತು ನಮಗೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 3. ಯಾವಾಗ ಅಂದ್ರೆ x ಲೆಸ್ ದನ್ ಆರ್ ಈಕ್ವಲ್ ಟು 2 ಇದ್ದಾಗ. ಅದೇ ತರ 2x - 3 ಅಂತಂದ್ರೆ x ಗ್ರೇಟರ್ ದೆನ್ 2 ಇದ್ದಾಗ. ಸೊ x ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂದ್ರೆ ಏನಾಗಿರುತ್ತೆ, -∞, 2 ಕೂಡ ಆಗಿರುತ್ತೆ ಓಪನ್ ಇಂಟರ್ವಲ್. ಅದೇ ತರ x ಗ್ರೇಟರ್ ದೆನ್ 2 ಅಂದ್ರೆ ಓಪನ್ ಇಂಟರ್ವಲ್ 2, ∞. ಸೊ ಇವಾಗ ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್ ಅನ್ನ ಫೈಂಡ್ ಮಾಡಿದ್ರೆ ಎಲ್ ಎಚ್ ಎಲ್ 7 ಬರುತ್ತೆ, ಆರ್ ಎಚ್ ಎಲ್ 1 ಬರುತ್ತೆ. ಸೊ ಬೋತ್ ಆರ್ ನಾಟ್ ಈಕ್ವಲ್. ಅದಕ್ಕೆ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಡಿಸ್ಕಂಟಿನ್ಯೂಟಿ ಆಟ್ ಓನ್ಲಿ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ. ಫೈಂಡ್ ಆಲ್ ದಿ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ where f is defined f of x is equal to mod x plus 3 if x less than or equal to -3 -2x ಯಾವಾಗಪ್ಪ ಅಂದರೆ -3 ಲೆಸ್ ದನ್ ಎಕ್ಸ್ ಲೆಸ್ ದೆನ್ 3 ಇದ್ದಾಗ. ಅದೇ ಥರ 6x + 2 ಫಂಕ್ಷನ್ ಯಾವಾಗ ಇರುತ್ತೆ ಅಂದರೆ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ಇದ್ದಾಗ. ಸೊ ನೋಡಿ ಇವಾಗ ಯಾವ್ದು ಡಿಸ್ಕಂಟಿನ್ಯೂಟಿ ಪಾಯಿಂಟ್ ಆಗುತ್ತೆ ಈ ಕೊಟ್ಟಿರೋ ಫಂಕ್ಷನ್ಗೆ. ಸೊ ಫಸ್ಟ್ ನೋಡಿ ಎಫ್ ಈಸ್ ಡಿಫೈನ್ಡ್ ಏನಾಗಿರುತ್ತೆ, f is defined by ನೋಡಿ ಫಸ್ಟ್ ಏನು ಕೊಟ್ಟಿದ್ದಾನೆ, ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು -3 ಅಂತ. ಸೊ ಇನ್ನೊಂದು ಏನಿರುತ್ತೆ, ಆರ್ ಇಂಟರ್ವಲ್ ಯೂಸ್ ಮಾಡಿದ್ರೆ -∞, ಓಪನ್ ಇಂಟರ್ವಲ್ -∞, -3 ಅಂತ. ಸೊ ಅದೇ ಥರ ನೋಡಿ ಆ್ಯಂಡ್ ಫಾರ್ -3 ಲೆಸ್ ದನ್ ಎಕ್ಸ್ ಲೆಸ್ ದನ್ 3 ಇದ್ರೆ ಇನ್ನೊಂದು ಏನಾಗುತ್ತೆ ಇದು, ಆ್ಯಂಡ್ ಆಲ್ಸೋ ಎರಡು ನೋಡಿ ಇದು ಸೇರಿಸ್ಬಿಟ್ಟು ಆ್ಯಂಡ್ ಆಲ್ಸೋ ಇನ್ನೊಂದು ಏನಿದೆ ನಮಗೆ, ಆಲ್ಸೋ ಫಾರ್ ನೋಡಿ ಇಂಟರ್ವಲ್ ಏನು ಕೊಟ್ಟಿದ್ದಾನೆ, ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 3 ಅಂತ. ಸೊ ಆರ್ ಏನಾಗಿರುತ್ತೆ ಇದು 3, ∞ ಆಗಿರುತ್ತೆ. ಸೊ ನೋಡಿ ಇಲ್ಲೇನಾಗಿರುತ್ತೆ ಫಂಕ್ಷನ್ನು, ಎಕ್ಸ್ ಲೆಸ್ ದನ್ ಈಕ್ವಲ್ ಟು -3 ಇದ್ದಾಗ ಏನು ಬರುತ್ತೆ ನಮಗೆ ಫಂಕ್ಷನ್ ಅಂದರೆ ಎಲ್ ಎಚ್ ಎಲ್ mod x + 3 ಅಂತ ಬರುತ್ತೆ. ಸೊ ಫಾರ್ ಆಲ್ ಏನಾಗಿರುತ್ತೆ ಇಲ್ಲಿ, ಫಾರ್ ಆಲ್ ಎಕ್ಸ್ ಲೆಸ್ ದನ್ -3 ಇದ್ದಾಗ, ಅಥವಾ ಡೊಮೈನ್ ಅಂತ ಬರೆಯೋಣ. ಫಸ್ಟು ಡೊಮೈನ್ ಆಫ್ ದಿ ಫಂಕ್ಷನ್ ಏನಾಗುತ್ತೆ, ಸಮ್ ಆಫ್ ದಿ ಅಂದರೆ ಯೂನಿಯನ್ ಅಂತ ತಗೊಂತೀವಿ. ಸೊ ಡೊಮೈನ್ ಆಫ್ ದಿ ಫಂಕ್ಷನ್, ಡೊಮೈನ್ ಆಫ್ ಎಫ್ ಈಸ್ ಏನಾಗುತ್ತೆ ನೋಡಿ, -∞, -3 ಯೂನಿಯನ್ -3, 3 ಯೂನಿಯನ್ 3, ∞ ಈಸ್ ಈಕ್ವಲ್ ಟು ಏನಾಗಿರುತ್ತೆ ನೋಡಿ, ರಿಯಲ್ ನಂಬರ್ ಆರ್ ಆಗಿರುತ್ತೆ. ಸೊ ಇವಾಗ ನೋಡಿ ಎಕ್ಸ್ ಏನಿದೆ ನಮಗೆ ಪಾರ್ಟಿಷನ್, ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ ಒನ್ ವ್ಯಾಲ್ಯೂ -3 ಇದೆ, ಮತ್ತು ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ಒಂದಿದೆ. ಸೊ ಆರ್ partitioning points
ಆಫ್ ಡೊಮೇನ್ ಆರ್ ಅಂತ, ಡೊಮೇನ್ ಆರ್. ಸೊ ಇವಾಗ ನೋಡಿ ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡ್ ತಗೊಳ್ಳೋಣ. ಎಲ್ ಎಚ್ ಎಲ್ ಏನು ಬರುತ್ತೆ ನೋಡಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್, ಸಾರಿ ಕೆಳಗಡೆನ ಎಫ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್, ನೋಡಿ ಏನಿದೆ ಫಂಕ್ಷನ್ನು, ಮಾಡ್ ಎಕ್ಸ್ ಪ್ಲಸ್ 3 ಅಂತ ಇದೆ. ಸೊ ನೋಡಿ ಎಫ್ ಆಫ್ 3 ಏನಾಗುತ್ತೆ ಇವಾಗ ಫಂಕ್ಷನ್, ಇದು ಮಾಡ್ ಮೈನಸ್ 3, ಸಾರಿ ಇದು ಮೈನಸ್ 3, ಸಾರಿ ಮೈನಸ್ 3, ಎಕ್ಸ್ ಟೆನ್ಸ್ ಟು ಮೈನಸ್ 3. ಸೊ ಪ್ಲಸ್ 3 ಮಾಡ್ ಅಂತಂದರೆ ಯಾವುದೇ ನೆಗೆಟಿವ್ ವ್ಯಾಲ್ಯೂ ಕೂಡ ಏನಾಗಿರುತ್ತೆ ನಮಗೆ ಪಾಸಿಟಿವ್, ಪ್ಲಸ್ 3 3. ಸೊ ಏನಾಗುತ್ತೆ ನಮಗೆ 6. ಅದೇ ಥರ ನೋಡಿ ಆರ್ ಎಚ್ ಎಲ್ ತಗೊಂಡಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ಮೈನಸ್ 3 ಮೈನಸ್ ಎಫ್, ಸಾರಿ ಪ್ಲಸ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಮೈನಸ್ 3 ಪ್ಲಸ್, ನೋಡಿ ಫಂಕ್ಷನ್ ಏನಿದೆ ನಮಗೆ ಮೈನಸ್ 2x ಅಂತ. ಸೊ ಇಲ್ಲಿ ಕೂಡ 3 ತಗೊಂಡ್ರೆ, ಸಾರಿ ಮೈನಸ್ 3, ಅವಾಗ ಏನಾಗುತ್ತೆ ನೋಡಿ ಮೈನಸ್ 2 ಇಂಟು ಮೈನಸ್ 3 ಈಸ್ ಅ ಪ್ಲಸ್ 6. ಸೊ ನೋಡಿ ಫಂಕ್ಷನ್ ಏನಾಗುತ್ತೆ ಇವಾಗ ಎರಡೂ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಈಕ್ವಲ್ ಇದೆ. ದೇರ್ಫೋರ್ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಇವಾಗ ಏನಾಗುತ್ತೆ, ದೇರ್ಫೋರ್ ಎಫ್ ಆಫ್ ಮೈನಸ್ 3 ತಗೊಂಡಾಗ ಫಂಕ್ಷನ್ ನೋಡಿ ಏನು ಬರುತ್ತೆ, ಮಾಡ್ ಮೈನಸ್ 3 ಪ್ಲಸ್ 3 ಈಸ್ ಈಕ್ವಲ್ ಟು 3 ಪ್ಲಸ್ 3 ಈಸ್ ಈಕ್ವಲ್ ಟು 6. ಸೊ ಎಫ್ ಆಫ್ ಎಕ್ಸ್ ಕೂಡ ಎಕ್ಸಿಸ್ಟ್ ಆಗುತ್ತೆ. ಸೊ ಏನಾಗಿರುತ್ತೆ, ಎಫ್ ಈಸ್ ಕಂಟಿನ್ಯೂಸ್ ಆಟ್, ಯಾವುದು ಕಂಟಿನ್ಯೂಸ್ ಆಗಿರುತ್ತೆ ನೋಡಿ, ಆಟ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3 ತಗೊಂಡಾಗ. ಸೊ ಫಂಕ್ಷನ್ ಇಲ್ಲಿ ಇನ್ನೊಂದಿದೆ ಎಕ್ಸ್ ಟೆನ್ಸ್ ಟು 3 ಕೂಡ ಇದೆ, ಅದನ್ನು ತಗೋಬೇಕು ನಾವು ಫಂಕ್ಷನ್, ಅದು ಚೆಕ್ ಮಾಡಬೇಕು. ಅವ್ನು ಕೇಳಿರೋದು ಡಿಸ್ಕಂಟಿನ್ಯೂಟಿ ಅಂತ ಕೇಳಿದ್ದಾನೆ. ಸೊ ನೋಡಿ ಅಲ್ಲಿ ಲಿಮಿಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೊಂಡಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಫಂಕ್ಷನ್ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್, ಇಲ್ಲಿ ನೋಡಿ ಮೈನಸ್ 2x ಇದೆ. ಸೊ ಎಫ್ ಆಫ್ 3 ಏನು ಬರುತ್ತೆ ನೋಡಿ, ಮೈನಸ್ 2 ಇಂಟು ಪ್ಲಸ್ 3 ಈಸ್ ಅ ಮೈನಸ್ 6. ಸೊ ನೋಡಿ ಆರ್ ಎಚ್ ಎಲ್ ತಗೊಂಡಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಫಂಕ್ಷನ್ ನೋಡಿ ಇದಕ್ಕೆ ಏನು ಬರುತ್ತೆ ಫಂಕ್ಷನ್ನು ನೋಡಿ 6x ಪ್ಲಸ್ 2 ಬರುತ್ತೆ, 6x ಪ್ಲಸ್ 2. ಸೊ ನೋಡಿ ವ್ಯಾಲ್ಯೂ ಹಾಕಿದ್ರೆ ಏನು ಬರುತ್ತೆ, 6 ಇಂಟು 3 ಪ್ಲಸ್ 2. ಸೊ 6 3 18 ಆಗುತ್ತೆ, ಪ್ಲಸ್ 2 ಅಂತಂದರೆ 20. ನೋಡಿ ಒಂದು ಮೈನಸ್ 6 ಒಂದು 20. ಸೊ ಇಲ್ಲೇನಾಗುತ್ತೆ, ಎಲ್ ಎಚ್ ಎಲ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ಗೆ ಆರ್ ಎಚ್ ಎಲ್ ಈಕ್ವಲ್ ಆಗಿರೋದಿಲ್ಲ. ಸೊ ಅವಾಗ ಏನಾಗುತ್ತೆ ನಮಗೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಎಫ್ ಆಫ್ ಎಕ್ಸ್ ಏನಾಗಿರುತ್ತೆ, ಡಸ್ ನಾಟ್ ಎಕ್ಸಿಸ್ಟ್. ಸೊ ಇದು ಎಕ್ಸಿಸ್ಟ್ ಆಗಿಲ್ಲ, ಆಮೇಲೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಕ್ವಲ್ ಇಲ್ಲ. ಸೊ ಏನಾಗುತ್ತೆ ಇವಾಗ ನಮಗೆ, ಎಫ್ ಈಸ್ ಡಿಸ್ಕಂಟಿನ್ಯೂಸ್ at only x is equal to 3 ಇದ್ದಾಗ ಡಿಸ್ಕಂಟಿನ್ಯೂಟ್ ಆಗಿರುತ್ತೆ. ನೋಡಿ x is equal to ಮೈನಸ್ 3 ಇದ್ದಾಗ ನಮ್ಗೆ ಏನಾಗಿತ್ತು, ಇಲ್ಲಿ ಕಂಟಿನ್ಯೂಸ್ ಆಗಿತ್ತು. ಸೊ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡನ್ನೂ ತಗೊಂಡಿದ್ವಿ, ಎಕ್ಸ್ ಟೆನ್ಸ್ ಟು ಮೈನಸ್ 3 ಮತ್ತು ಎಕ್ಸ್ ಟೆನ್ಸ್ ಟು 3 ಇದ್ದಾಗ. ಸೊ ಎಕ್ಸ್ ಟೆನ್ಸ್ ಟು ಮೈನಸ್ 3 ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3 ಇದ್ದಾಗ ಕಂಟಿನ್ಯೂಸ್ ಆಗಿರುತ್ತೆ ಫಂಕ್ಷನ್. ಅದೇ ಎಕ್ಸ್ ಟೆನ್ಸ್ ಟು ಪ್ಲಸ್ 3 ಇದ್ದಾಗ ಕಂಟಿನ್ಯೂಸ್ ಆಗಿರೋದಿಲ್ಲ. ಸೊ ಅವನು ಏನು ಕೇಳಿದ್ದ ಇಲ್ಲಿ, ಪಾಯಿಂಟ್ಸ್ ಆಲ್ ಪಾಯಿಂಟ್ಸ್ ಅಪ್ಪ ಡಿಸ್ಕಂಟಿನ್ಯೂಟಿ ಅಂತ ಕೇಳಿದ್ದಾನೆ. ಸೊ ಡಿಸ್ಕಂಟಿನ್ಯೂಟಿ ಯಾವ್ದಾಗುತ್ತೆ, ಓನ್ಲಿ ಎಕ್ಸ್ ಈಸ್ ಈಕ್ವಲ್ ಟು 3 ಇದ್ದಾಗ ಫಂಕ್ಷನ್ ಏನಾಗಿರುತ್ತೆ, ಇದು ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ 8th ಕ್ವಶನ್ ಇದೆ, ಫೈಂಡ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ವೇರ್ ಎಫ್ ಈಸ್ ಡಿಫೈನ್ಡ್ ಬೈ ಅಂತ ಇದೆ. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ,
mod x divided by x if x not equal to 0, 0 if x is equal to 0 ಅಂತ ಕೊಟ್ಟಿದ್ದಾನೆ ಕಂಡೀಷನ್ನು. ಸೊ ನೋಡಿ ಫಸ್ಟ್ ಇಲ್ಲಿ ಏನು ಮಾಡಬೇಕು, ವ್ಯಾಲ್ಯೂಸ್ ಯಾವ ತಗೋಬೇಕಂತಂದ್ರೆ 1 x is equal to 0 ಮತ್ತೆ x is equal to greater than 0, x is less than 0. ಸೊ 3 ಕೇಸಸ್ ತಗೋಬೇಕಿಲ್ಲಿ. ಕೇಸ್ 1 ನೋಡಿ x is equal to 0 ಇದ್ದಾಗ ಏನಾಗುತ್ತೆ ಫಂಕ್ಷನ್ ಅಂತಂದರೆ LHL ಮತ್ತು RHL ಅನ್ನು ಫೈಂಡ್ ಮಾಡಬೇಕು. ಏನು ಬರುತ್ತೆ ಇಲ್ಲಿ, ಲಿಮಿಟ್ x tends to 0 minus f of x is equal to limit x tends to 0 plus f of x is equal to f of 0 ಅಂತ ಬರುತ್ತೆ. ಸೊ ನೋಡಿ ಇದು ಈಕ್ವಲ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. ಫಸ್ಟ್ LHL ನೋಡಿ, LHL ಏನು ಬರುತ್ತೆ, ಲಿಮಿಟ್ x tends to 0 minus f of x is equal to limit h tends to 0 f of 0 minus h ಅಂತ. ಸೊ is equal to limit h tends to 0 ನೋಡಿ f of 0 minus h ಅಂದರೆ ಏನಾಗುತ್ತೆ ನಮಗೆ f of minus h. ಸೊ ಇವಾಗ ಲಿಮಿಟ್ h tends to 0 f of minus h ನೋಡಿ ನಮಗೆ ಫಂಕ್ಷನ್ ಏನಿದೆ x mod x by x mod h divided by h. ಸೊ ಲಿಮಿಟ್ h tends to 0 h divided by h. ಸೊ ಏನಾಗುತ್ತೆ ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ ಆನ್ಸರ್ 1 ಅಂತ ಬರುತ್ತೆ. ಸೊ ಅದೇ ಥರ ನೋಡಿ ನಾನು RHL ಅಂತ ತಗೊಂಡಾಗ ಲಿಮಿಟ್ x tends to 0 plus f of x is equal to limit h tends to 0 f of 0 plus h. So is equal to limit h tends to 0 f of 0 plus h ಅಂದರೆ ಏನಾಗುತ್ತೆ h ಬರುತ್ತೆ. ಸೊ h is equal to ನೋಡಿ ಲಿಮಿಟ್ h tends to 0 ಫಂಕ್ಷನ್ ನೋಡಿ ಏನಿದೆ ನಮಗೆ mod x by x mod h by h. ಸಾರಿ ಇದು ಮೈನಸ್ h ಅಲ್ಲ, ಓಕೆ ಕೆಳಗಡೆ ಕೂಡ ಮೈನಸ್ಸೇ ಬರುತ್ತೆ, ಮೈನಸ್ h. ಸೊ ಮೈನಸ್ ಏನಾಗುತ್ತೆ ಇಲ್ಲಿ -1 ಆಗುತ್ತೆ. ಸೊ h ಬೈ ಇಲ್ಲಿ ನೋಡಿ ಲಿಮಿಟ್ h tends to 0 h by h ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ 1. ಸೊ ನೋಡಿ LHL -1 ಇದೆ, RHL 1 ಇದೆ. ಸೊ LHL ನಾಟ್ ಈಕ್ವಲ್ ಟು RHL. ಸೊ LHL RHLಗೆ ಈಕ್ವಲ್ ಆಗಿರೋದಿಲ್ಲ. ಸೊ ಏನಾಗುತ್ತೆ ಇವಾಗ F ಈಸ್ ನಾಟ್ ಕಂಟಿನ್ಯೂಸ್ ಆಟ್ x ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಅದೇ ಥರ ನೋಡಿ ಇಲ್ಲಿ ಕೇಸ್ 2 ಲೆಸ್ ಎಕ್ಸ್ ಲೆಸ್ ದೆನ್ ನೋಡಿ ಕೇಸ್ 2 ತಗೊತೀನಿ ಇವಾಗ. ಕೇಸ್ 2 ಏನಿರುತ್ತೆ ಎಕ್ಸ್ ಲೆಸ್ ದೆನ್ 0 ಇರುತ್ತೆ. ಸೊ ನೋಡಿ ಎಕ್ಸ್ ಲೆಸ್ ದೆನ್ 0 ಅಂತಂದರೆ ಎಕ್ಸ್ ಏನಾಗಿರುತ್ತೆ, ಎಕ್ಸ್ ಈಸ್ ನೆಗೆಟಿವ್ ಆಗಿರುತ್ತೆ. ಸೊ ಅವಾಗ ಏನು ಬರುತ್ತೆ ನೋಡಿ ಫಂಕ್ಷನ್ f of x is equal to mod x divided by x. So f of x is equal to ನೋಡಿ minus mod x divided by minus x. So x divided by minus x. x cancel ಆಗಿಬಿಟ್ಟು ಏನು ಬರುತ್ತೆ ನಮಗೆ -1. ಸೊ ಸಿನ್ಸ್ ದಿಸ್ ಇಸ್ ಏನಾಗಿರುತ್ತೆ, ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಏನಾಗುತ್ತೆ, ಇಟ್ ಈಸ್ ಎಫ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಲೆಸ್ ದೆನ್ 0 ಇದ್ದಾಗ ಕಂಟಿನ್ಯೂಸ್ ಆಗಿರುತ್ತೆ. ಏನಕ್ಕಂದ್ರೆ -1 ಏನಾಗಿರುತ್ತೆ ಇದು, ಸಿನ್ಸ್ ದಿಸ್ ಕಾನ್ಸ್ಟೆಂಟ್. ಅದೇ ಥರ ನೋಡಿ ಕೇಸ್ 3 ತಗೊಂಡಾಗ ಕೇಸ್ 3
ಏನಿದೆ ಎಕ್ಸ್ ಗ್ರೇಟರ್ ದೆನ್ 0 ಇದೆ. ಸೊ ಎಕ್ಸ್ ಗ್ರೇಟರ್ ದೆನ್ 0 ತಗೊಂಡ್ರೆ ಏನಾಗಿರುತ್ತೆ ನಮ್ಗೆ ಎಕ್ಸ್ ಈಸ್ ಪಾಸಿಟಿವ್ ಇರುತ್ತೆ, ಪಾಸಿಟಿವ್. ಸೊ ಇವಾಗ ಏನಾಗುತ್ತೆ ನೋಡಿ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇದೆ. ಸೊ ಈಸ್ ಈಕ್ವಲ್ ಟು ನೋಡಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್, ಕ್ಯಾನ್ಸಲ್ ಆಗಿಬಿಟ್ಟು 1 ಬರುತ್ತೆ. ಸೊ ಏನಾಗುತ್ತೆ ಇವಾಗ, ಎಫ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಗ್ರೇಟರ್ ದೆನ್ 0. ಸೊ ನೋಡಿ ಎಕ್ಸ್ ಗ್ರೇಟರ್ ದೆನ್ ಮತ್ತೆ ಲೆಸ್ ದೆನ್ ಇದ್ದಾಗ ಎರಡಕ್ಕೂ 0 ಆಗಿರುತ್ತೆ. ಸೊ ಅವನೇನು ಕೇಳಿದ, ಡಿಸ್ಕಂಟಿನ್ಯೂಟಿ ಪಾಯಿಂಟ್ ಕೇಳಿದ ನೋಡಿ. ಸೊ ಏನಾಗುತ್ತೆ ಇಲ್ಲಿ, therefore f is continuous for all real number but except ಯಾವುದು ಇರುತ್ತೆ, 0. ಸೊ ನಾವು ಏನಂತ ಹೇಳ್ಬೋದು, discontinuity at only x is equal to 0 ಅಂತ. discontinuity only at x is equal to 0 ಇದ್ದಾಗ ಮಾತ್ರ ಡಿಸ್ಕಂಟಿನ್ಯೂಟಿ ಇರುತ್ತೆ. ಮಿಕ್ಕಿರೋ ರಿಯಲ್ ನಂಬರ್ಸ್ ಯಾವುದೇ ಇದ್ರೂ ಕೂಡ ಏನಾಗಿರುತ್ತೆ, ನಮಗೆ ಕಂಟಿನ್ಯೂಟಿ ಆಗಿರುತ್ತೆ ಫಂಕ್ಷನ್. ನೆಕ್ಸ್ಟ್ ನೋಡಿ 9th ಕ್ವಶನ್ ಇದೆ, ಫೈಂಡ್ all points of discontinuity of f where f is defined. f of x is equal to mod x divided by x if x less than 0 ಅಂತ ಕೊಟ್ಟಿದ್ದಾನೆ, -1 if x greater than or equal to 0 ಅಂತ ಕೊಟ್ಟಿದ್ದಾನೆ. ಸೊ ನಾವೇನು ಮಾಡ್ಬೇಕು ನೋಡಿ, we check continuity different values. We check continuity for different values of x ಅಂತ. ಸೊ ನೋಡಿ ಇಲ್ಲಿ ಯಾವ್ದಂದ್ರೆ x is equal to 0, x is greater than 0, x is less than 0. ಸೊ 3 ಕೇಸಸ್ ತಗೋಬೇಕು ನೋಡಿ. ಫಸ್ಟ್ ಕೇಸ್ ತಗೊಂತೀನಿ ನೋಡಿ, ಕೇಸ್ 1 ತಗೊಂಡಾಗ x ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಅವಾಗ ನೋಡಿ ನಾವೇನು ಫೈಂಡ್ ಮಾಡ್ಬೇಕಂದ್ರೆ LHL ಮತ್ತು RHL. ಲಿಮಿಟ್ x tends to 0 minus f of x is equal to limit x tends to 0 plus f of x is equal to f of 0 ಅಂತ. ಸೊ ನೋಡಿ ಇದು ಈಕ್ವಲ್ ಬಂದರೆ ಅದು ಎಕ್ಸಿಸ್ಟ್ ಆಗುತ್ತೆ, ಅಂದರೆ ಎಕ್ಸಿಸ್ಟ್ ಆದರೆ ಕಂಟಿನ್ಯೂಟಿ ಆಗುತ್ತೆ, ಈಕ್ವಲ್ ಬರಲಿಲ್ಲ ಅಂದರೆ ಡಿಸ್ಕಂಟಿನ್ಯೂಟಿ ಆಗುತ್ತೆ. ಸೊ ನೋಡಿ LHL ಫಸ್ಟು LHL ತಗೊತೀನಿ. LHL ಏನು ಬರುತ್ತೆ, ಲಿಮಿಟ್ x tends to 0 minus f of x is equal to limit h tends to 0 f of 0 minus h ಅಂತ ಇದೆ. ಸೊ ನೋಡಿ ಇಲ್ಲೇನು ಬರುತ್ತೆ, ಲಿಮಿಟ್ h tends to 0 f of 0 minus h ಅಂದರೆ f of minus h ಅಂತ ಬರುತ್ತೆ. ಸೊ ನೋಡಿ ಇವಾಗ ಈ ಫಂಕ್ಷನ್ ಏನಿದೆ ನಮಗೆ mod x by x ಅಂತ ಇದೆ. ಸೊ ಫಂಕ್ಷನ್ ತಗೊಂಡ್ರೆ ಏನಾಗುತ್ತೆ, ಲಿಮಿಟ್ h tends to 0 mod minus h divided by minus h ನೋಡಿ is equal to ಏನಾಗುತ್ತೆ, ಲಿಮಿಟ್ h tends to 0 h divided by minus h, ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನೋಡಿ, -1 ಅಂತ ಬರುತ್ತೆ. ಅದೇ ಥರ ನೋಡಿ ನಾನು RHL ತಗೊಂಡಾಗ RHL ನೋಡಿ, RHL ಏನು ಬರುತ್ತೆ, ಲಿಮಿಟ್ x tends to 0 plus f of x is equal to limit h tends to 0 f of 0 plus h ಅಂತ. ಸೊ ನೋಡಿ ಲಿಮಿಟ್ h tends to 0 f of 0 plus h ಅಂದರೆ f of h ಅಂತ ಇರುತ್ತೆ. ಸೊ ನೋಡಿ ಲಿಮಿಟ್ h tends to 0
ಇಲ್ಲಿ ನೋಡಿ -1 ಬರುತ್ತೆ. ಇಲ್ಲಿ ನೋಡಿ ಫಂಕ್ಷನ್ ಏನಿದೆ -1 ಇದ್ದಾಗ ಏನಿದೆ ಇಲ್ಲಿ x ಗ್ರೇಟರ್ ದ್ಯಾನ್ 0 ಮತ್ತೆ x ಈಕ್ವಲ್ ಟು 0 ಅಂತ. ಸೊ ಫಂಕ್ಷನ್ ಏನು ಬರುತ್ತೆ ನಮ್ಗೆ ಇಲ್ಲಿ ವ್ಯಾಲ್ಯೂ ಏನು ಬರುತ್ತೆ -1. ಸೊ ದೇರ್ ಫೋರ್ ಏನಾಗಿರುತ್ತೆ LHL ಮತ್ತೆ RHL ಈಕ್ವಲ್ ಇದೆ. LHL ಈಕ್ವಲ್ ಟು RHL. ಸೊ ಎರಡೂ ಈಕ್ವಲ್ ಇದ್ರೆ ಆ್ಯಂಡ್ f ಆಫ್ 0 ಈಸ್ ಏನಿದೆ -1 ಅಂತ ಇದೆ. ಸೊ ಏನಾಗಿರುತ್ತೆ ಇವಾಗ f ಈಸ್ ಕಂಟಿನ್ಯೂಸ್ at x is equal to 0. ನೆಕ್ಸ್ಟ್ ನೋಡಿ ಕೇಸ್ 2 ತಗೊಂಡಾಗ ಕೇಸ್ 2 ಏನಿದೆ x ಲೆಸ್ ದೆನ್ 0 ತಗೊಂತೀನಿ. ನೋಡಿ x ಕೇಸ್ 2 ತಗೊಂಡಾಗ x ಲೆಸ್ ದೆನ್ 0 ಅಂದರೆ x ಏನಾಗಿರುತ್ತೆ x ಈಸ್ ನೆಗೆಟಿವ್ ಆಗಿರುತ್ತೆ. x ಈಸ್ ನೆಗೆಟಿವ್. ಸೊ ಏನಾಗುತ್ತೆ ಇವಾಗ f ಆಫ್ x ಈಸ್ ಈಕ್ವಲ್ ಟು x ಡಿವೈಡೆಡ್ ಬೈ mod x. ಸಾರಿ ಇಲ್ಲಿ x ಡಿವೈಡೆಡ್ ಬೈ mod x ಅಲ್ಲ mod h ಡಿವೈಡೆಡ್ ಬೈ mod h. ಸೊ mod h. ಸೊ ಇವಾಗ ಇದು ಪ್ಲಸ್ ಆಗುತ್ತೆ ಇದು ಮೈನಸ್. ಸೊ ಆನ್ಸರ್ ಸೇಮ್ ಬರುತ್ತೆ -1. ಸೊ ಇಲ್ಲಿ ಏನಾಗುತ್ತೆ ಇದು mod h x ಡಿವೈಡೆಡ್ ಬೈ mod h. ಸೊ ಇಲ್ಲಿ ಏನಾಗಿರುತ್ತೆ f ಆಫ್ x ಈಸ್ ಈಕ್ವಲ್ ಟು ಮೈನಸ್ ನೆಗೆಟಿವ್ ಅಲ್ಲ -x ಡಿವೈಡೆಡ್ ಬೈ mod -x ಈಸ್ ಈಕ್ವಲ್ ಟು ಏನಾಗುತ್ತೆ -x ಡಿವೈಡೆಡ್ ಬೈ x ಈಸ್ ಈಕ್ವಲ್ ಟು -1 ಆಗುತ್ತೆ. ಸೊ ಏನಾಗಿರುತ್ತೆ ಇದು ಕಾನ್ಸ್ಟೆಂಟ್ ಇರೋದ್ರಿಂದ ಇಟ್ ಈಸ್ ಕಂಟಿನ್ಯೂಸ್. ಇಟ್ ಈಸ್ ಕಂಟಿನ್ಯೂಸ್ at x ಲೆಸ್ ದೆನ್ 0 ಅಂತ. ಸೊ ನೋಡಿ ಇಲ್ಲೇ ಕೇಸ್ 3 ಇಲ್ಲೇ ಮಾಡಿಬಿಡ್ತೀನಿ ನಾನು. ಕೇಸ್ 3 ಏನಿದೆ ನೋಡಿ ಕೇಸ್ 3 x ಗ್ರೇಟರ್ ದೆನ್ 0 ಬರುತ್ತೆ. ಸೊ x ಗ್ರೇಟರ್ ದೆನ್ 0 ಅಂದರೆ x ವ್ಯಾಲ್ಯೂ ಏನಾಗಿರುತ್ತೆ ಈಸ್ ಪಾಸಿಟಿವ್ ಆಗಿರುತ್ತೆ. ಸೊ ನೋಡಿ ಪಾಸಿಟಿವ್ ಆಗಿದ್ರೆ ಇಲ್ಲಿ ಏನು ಬರುತ್ತೆ ಫಂಕ್ಷನ್ನು f ಆಫ್ x ಈಸ್ ಈಕ್ವಲ್ ಟು -1 ಕೊಟ್ಟಿರೋದೇ ಫಂಕ್ಷನ್ ಅದು. ಸೊ it is continuous at x greater than 0. ಸೊ ನೋಡಿ f ಎಲ್ಲದಕ್ಕೂ ಕಂಟಿನ್ಯೂಸ್ ಇದೆ. f is continuous for all real numbers. ನೋಡಿ ಯಾವುದು ಡಿಸ್ಕಂಟಿನ್ಯೂಟಿ ಆಗೋದಿಲ್ಲ, ಎಲ್ಲನೂ ಇಲ್ಲೇನಾಗಿರುತ್ತೆ ಅಂದರೆ ಕಂಟಿನ್ಯೂಟಿನೇ ಆಗಿರುತ್ತೆ. ಕಂಟಿನ್ಯೂಸ್ ಫಾರ್ ಆಲ್ ರಿಯಲ್ ನಂಬರ್ಸ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ 10th ಕ್ವಶನ್ ಇದೆ. ಫೈಂಡ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ವೇರ್ ಎಫ್ ಈಸ್ ಡಿಫೈನ್ಡ್ ಬೈ ಅಂತ ಇದೆ. ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x ಪ್ಲಸ್ 1 ಯಾವಾಗ ಅಂದರೆ x ಲೆಸ್ ಗ್ರೇಟರ್ ದನ್ ಈಕ್ವಲ್ ಟು 1 ಇದ್ದಾಗ, ಅದೇ ಥರ x ಸ್ಕ್ವೇರ್ ಪ್ಲಸ್ 1 ಇದ್ದಾಗ x ಲೆಸ್ ದನ್ 1 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲೇನು ಮಾಡ್ಬೇಕು ನಾವು ವಿ ಚೆಕ್ ಕಂಟಿನ್ಯೂಟಿ ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್. ವಿ ಚೆಕ್ ಕಂಟಿನ್ಯೂಟಿ ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್. ಸೊ ನೋಡಿ ಆಫ್ ಎಕ್ಸ್ ಅಂತ. ಸೊ ಯಾವ್ದು ಬರುತ್ತೆ ಎಕ್ಸ್ ಈಸ್ ಈಕ್ವಲ್ ಟು 1 ಒಂದು ಬರುತ್ತೆ, ಎಕ್ಸ್ ಲೆಸ್ ದೆನ್ 1 ಮತ್ತು ಎಕ್ಸ್ ಗ್ರೇಟರ್ ದೆನ್ 1, 3 ವ್ಯಾಲ್ಯೂಸ್ ಡಿಫ್ರೆಂಟ್ ವ್ಯಾಲ್ಯೂಸ್. ಸೊ ಕೇಸ್ 1 ಕೇಸ್ 2 ಅಂತ ಈ ಥರ ತಗೊಂಡು. ಸೊ ಕೇಸ್ 1 ತಗೊಂಡಾಗ ನೋಡಿ ಏನು ಬರುತ್ತೆ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ತಗೊಂತೀವಿ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 1 ಇರುತ್ತೆ. ಸೊ ಇಲ್ಲಿ ನೋಡಿ LHL ಫಸ್ಟ್ ಏನು ಬರೀತೀನಿ ಲಿಮಿಟ್ x tends to 1 minus f of x left hand limit is equal to right hand limit x tends to 1 plus okay idu 1 minus f of x is equal to f of 1. ಸೊ ನೋಡಿ ಇಲ್ಲಿ LHL ಮತ್ತು RHL. LHL ಏನು ಬರುತ್ತೆ ನೋಡಿ ಲಿಮಿಟ್
x tends to 1 minus f of x is equal to ಏನಾಗಿರುತ್ತೆ ಲಿಮಿಟ್ h tends to 0 f of 1 minus h. ಸೊ ಅದೇ ಥರ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಏನಾಗುತ್ತೆ ಲಿಮಿಟ್ h tends to 0 1 minus h ಇದೆಯಲ್ಲ ಸೊ ಫಂಕ್ಷನಲ್ಲಿ ಹಾಕಿದರೆ ನೋಡಿ ಏನು ಬರುತ್ತೆ 1 minus h ಹೋಲ್ ಸ್ಕ್ವೇರ್ ಪ್ಲಸ್ 1 ನೋಡಿ ಲೆಸ್ ದೆನ್ 1 ಇದ್ರೆ ಫಂಕ್ಷನ್ ಯಾವ್ದು ಬರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬರುತ್ತೆ ಪ್ಲಸ್ 1 ಈಸ್ ಈಕ್ವಲ್ ಟು ಲಿಮಿಟ್ h tends to 0 ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ಅಥವಾ h tends to 0 ಅಂತಲೂ ಹಾಕ್ಬೋದು ಇಲ್ಲಿ ವ್ಯಾಲ್ಯೂಸು ನೋಡಿ ಡೈರೆಕ್ಟಾಗಿ ನೋಡಿ h tends to 0 ವ್ಯಾಲ್ಯೂ ಹಾಕಿದರೆ ಏನು ಬರುತ್ತೆ ನಮಗೆ 1 minus 0 ಹೋಲ್ ಸ್ಕ್ವೇರ್ ಪ್ಲಸ್ 1 ಸೊ 1 minus 0 ಅಂದರೆ 1 ಸ್ಕ್ವಯರ್ ಪ್ಲಸ್ 1 ಅಂದರೆ 2 ಬರುತ್ತೆ ಅದೇ ಥರ ನೋಡಿ ನಾನು ಆರ್ ಎಚ್ ಎಲ್ ತಗೊಂಡಾಗ ಲಿಮಿಟ್ ಏನಿದೆ ನನಗೆ x tends to 1 plus f of x is equal to limit h tends to 0 f of 1 plus h. ಸೊ ನೋಡಿ ರೈಟ್ ಹ್ಯಾಂಡ್ ಲಿಮಿಟ್ ತಗೊಂಡಾಗ ಫಂಕ್ಷನ್ ಏನು ಬರುತ್ತೆ ನನಗೆ x plus 1. ಸೊ ಲಿಮಿಟ್ h tends to 0 f of 1 plus h x ಅಂತಂದರೆ 1 plus h plus 1 ನೋಡಿ ಈ ಫಂಕ್ಷನ್ ಬರುತ್ತೆ x ಗ್ರೇಟರ್ ದ್ಯಾನ್ 1 ಇದ್ದಾಗ ರೈಟ್ ಹ್ಯಾಂಡ್ ಲಿಮಿಟ್. ಸೊ ಇಲ್ಲೇನು h tends to 0 ತಗೊಂಡ್ರೆ ನೋಡಿ 1 plus 0 plus 1. ಸೊ 1 plus 1 is 2 1. ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಎರಡೂ ನನಗೆ ಈಕ್ವಲ್ ಬಂತು ನೋಡಿ ದೇರ್ ಫೋರ್ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಈಕ್ವಲ್ ಆದರೆ ನೋಡಿ ಇಲ್ಲೇನು ಬರುತ್ತೆ ಎಫ್ ಆಫ್ 1 ಏನು ಬರುತ್ತೆ ನೋಡಿ ಎಕ್ಸ್ ಪ್ಲಸ್ 1 ಇದೆಯಲ್ಲ ಸೊ 1 plus 1 ಈಸ್ ಈಕ್ವಲ್ ಟು 2. ಸೊ ಎಫ್ ಆಫ್ 1 ಕೂಡ ಎಕ್ಸಿಸ್ಟ್ ಆಗುತ್ತೆ. ಇವಾಗ ಏನಾಗುತ್ತೆ ನೋಡಿ ಎಫ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ. ಸೊ ಅದೇ ಥರ ನೋಡಿ ನಾನು ಕೇಸ್ 2 ತೊಗೊತೀನಿ. ಕೇಸ್ 2 ಅಂದರೆ ಲೆಸ್ ದೆನ್ ಇರುತ್ತಲ್ಲ ಕೇಸ್ 2 ತೊಗೊಂಡಾಗ ಎಕ್ಸ್ ಲೆಸ್ ದೆನ್ 1 ಅಂತ. ಸೊ ಅವಾಗ ಏನು ಬರುತ್ತೆ ನೋಡಿ ಎಕ್ಸ್ ಲೆಸ್ ದೆನ್ 1 ಅಂತಂದರೆ ಇಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ಫಂಕ್ಷನ್ ಏನು ಬರುತ್ತೆ ಅವಾಗ ಲೆಸ್ ದೆನ್ ಇದ್ದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಬರುತ್ತೆ. ಸೊ ನೋಡಿ ಅವಾಗ ಎಫ್ ಆಫ್ 1 ಅಂತ ತಗೊಂಡ್ರೆ 1 ಸ್ಕ್ವೇರ್ ಪ್ಲಸ್ 1 ಈಸ್ ಅ 2. ಸೊ ಎಫ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಲೆಸ್ ದೆನ್ 1 ಇದ್ದಾಗ. ಅದೇ ಥರ ನೋಡಿ ನಾನು ಕೇಸ್ 3 ತಗೊತೀನಿ. ಕೇಸ್ 3 ಏನಿದೆ ಎಕ್ಸ್ ಗ್ರೇಟರ್ ದೆನ್ 1 ಅಂತ. ಸೊ ಗ್ರೇಟರ್ ದೆನ್ 1 ಇದ್ದಾಗ ಫಂಕ್ಷನ್ ಏನು ಬರುತ್ತೆ ನಮಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಸೊ ಎಫ್ ಆಫ್ 1 ಅಂತ ತಗೊಂಡ್ರೆ 1 plus 1 ಈಸ್ ಅ 2. ಸೊ ಇಲ್ಲೇನು ಕೂಡ ಎಫ್ ಏನಾಗುತ್ತೆ ಎಫ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಗ್ರೇಟರ್ ದೆನ್ 1. ಸೊ ನೋಡಿ ಕಂಟಿನ್ಯೂಸ್ ಎಲ್ಲದಕ್ಕೂ ಆಗುತ್ತೆ ಎಕ್ಸ್ ಈಕ್ವಲ್ ಟು 1 ಇದ್ದಾಗ ಎಕ್ಸ್ ಲೆಸ್ ದೆನ್ 1 ಎಕ್ಸ್ ಗ್ರೇಟರ್ ದೆನ್ 1 ಎಲ್ಲದಕ್ಕೂ ಕಂಟಿನ್ಯೂಸ್ ಆದರೆ ಏನು ಬರುತ್ತೆ ನೋಡಿ ಇಲ್ಲಿ ಹೆನ್ಸ್ there is no point of discontinuity ಅಂದರೆ ಯಾವುದೇ ಥರದ್ದು ಡಿಸ್ಕಂಟಿನ್ಯೂಟಿ ಪಾಯಿಂಟ್ ಇಲ್ಲ. ಸೊ ಎಫ್ ಈಸ್ ಏನಾಗಿರುತ್ತೆ ಕಂಟಿನ್ಯೂಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಆಗಿರುತ್ತೆ. 10th ಕ್ವಶನ್ ನೋಡಿ ಡಿಸ್ಕಂಟಿನ್ಯೂಟಿ ಪಾಯಿಂಟ್ ಇಲ್ಲ ಇಲ್ಲಿ. ಸೊ ಎಲ್ಲನೂ ಏನಿದೆ ಕಂಟಿನ್ಯೂಟಿ ಪಾಯಿಂಟ್ಸ್ ಇದೆ 10 ಕ್ವಶನಲ್ಲಿ ನೋಡಿ ಎಕ್ಸ್ ಈಕ್ವಲ್ ಟು 3 ಕೇಸಸ್ ಎಕ್ಸ್ ಈಕ್ವಲ್ ಟು 1 ಇಲ್ಲಿ ನೋಡಿ ಫಸ್ಟ್ ಏನಿದೆ ಎಕ್ಸ್ ಈಕ್ವಲ್ ಟು 1 ಅಂತ ತಗೊಂಡಾಗ ಫಸ್ಟ್ ಕೇಸು ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಎರಡೂ ಈಕ್ವಲ್ ಆಗಿರುತ್ತೆ. ಅದೇ ಥರ ಕೇಸ್ 2 ಮತ್ತು ಕೇಸ್ 3 ಲೆಸ್ ದೆನ್ 0 ಮತ್ತು ಗ್ರೇಟರ್ ದೆನ್ 0 ತಗೊಂಡಾಗ ಕೂಡ ಏನಾಗಿರುತ್ತೆ ನಮಗೆ ಕಂಟಿನ್ಯೂಸ್ ಆಗಿರುತ್ತೆ.
So there is no discontinuity point for the given function. 10th question. Next ನೋಡಿ 11th question ಇದೆ. Find all the points of discontinuity of f where f is defined by ಕೊಟ್ಟಿರೋ ಫಂಕ್ಷನ್ ನೋಡಿ x cube minus 3 if x less than or equal to 2 ಅಂತ ಇದೆ, x square plus 1 ಇದ್ದಾಗ x greater than 2 ಅಂತ ಇದೆ. ಸೊ ನಾವೇನು ಮಾಡ್ಬೇಕು ಫಸ್ಟ್ ಇಲ್ಲಿ we check continuity for different values of x ಅಂತ. ಸೊ ಯಾವ್ಯಾವ್ದು ವ್ಯಾಲ್ಯೂಸ್ ತಗೋಬೇಕಂದ್ರೆ x is equal to 2, x less than 2 ಮತ್ತು x greater than 2 ಅಂತ. ಸೊ ನೋಡಿ ಇವಾಗ ಫಸ್ಟ್ ಏನು ಮಾಡ್ತೀನಿ ನಾನು x is equal to ಕೇಸ್ 1ಗೆ x is equal to 2 ಅಂತ ತಗೊಂಡಾಗ when x is equal to 2 ಅಂತಂದರೆ ನಾವೇನು ಮಾಡಬೇಕು ಇಲ್ಲಿ ಲಿಮಿಟ್ x tends to 2 minus f of x is equal to limit x tends to 2 plus ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ x is equal to f of 2 ಅಂತ ತಗೋಬೇಕು. ನೋಡಿ ಎಕ್ಸಿಸ್ಟ್ ಆಗುತ್ತಾ ಇಲ್ಲ. ಫಸ್ಟ್ ಏನು ಮಾಡ್ತೀನಿ ನಾನಿಲ್ಲಿ LHL ಅಂತ ತಗೊತೀನಿ. LHL ತಗೊಂಡಾಗ ಲಿಮಿಟ್ x tends to 2 minus f of x is equal to limit h tends to 0 f of 2 minus h ಅಂತ ಬರುತ್ತೆ. ಸೊ ನೋಡಿ is equal to limit h tends to 0 ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇದ್ದಾಗ ಲೆಸ್ ದನ್ ಇದ್ದಾಗ ಏನಿದೆ ನಮಗೆ x ಕ್ಯೂಬ್ ಮೈನಸ್ 3 ಅಂತ ಇದೆ. ಎಕ್ಸ್ ಪ್ಲೇಸಲ್ಲಿ ಏನು ಬರುತ್ತೆ ನನಗೆ 2 minus h ಹೋಲ್ ಕ್ಯೂಬ್ ಮೈನಸ್ 3. ಸೊ ನೋಡಿ h tends to 0 ಹಾಕಿದರೆ ನನಗೇನು ಬರುತ್ತೆ 2 minus 0 ಹೋಲ್ ಕ್ಯೂಬ್ ಅಂತ ಬರುತ್ತೆ. 2 minus 0 ಹೋಲ್ ಕ್ಯೂಬ್ ಮೈನಸ್ 3 ಅಂತ. ಸೊ ನೋಡಿ 2 minus 0 ಅಂತಂದ್ರೆ ಏನು ಬರುತ್ತೆ ನಮಗೆ 2 ಕ್ಯೂಬ್ ಮೈನಸ್ 3 2 ಕ್ಯೂಬ್ ಅಂತಂದರೆ 8 2 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 2 2 4 4 2 8 8 minus 3 ಅಂತಂದರೆ 5. ಸೊ ಅದೇ ಥರ ನೋಡಿ ರೈಟ್ ಹ್ಯಾಂಡ್ ಲಿಮಿಟ್ ತಗೊಂಡಾಗ ಏನು ಬರುತ್ತೆ ಫಂಕ್ಷನ್ ಲಿಮಿಟ್ x tends to 2 plus f of x is equal to limit h tends to 0 f of 2 plus h. ಸೊ ನೋಡಿ ಫಂಕ್ಷನ್ ಏನು ಬರುತ್ತೆ ಲಿಮಿಟ್ h tends to 0 ರೈಟ್ ಹ್ಯಾಂಡ್ ಲಿಮಿಟ್ ಇದ್ದಾಗ ಫಂಕ್ಷನ್ ಏನಿದೆ x ಸ್ಕ್ವೇರ್ ಪ್ಲಸ್ 1 ಅಂತ. ಸೊ 2 plus h ಹೋಲ್ ಸ್ಕ್ವೇರ್ ಪ್ಲಸ್ 1 ಅಂತ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ h tends to 0 ಆಗ್ಬೋದು. ಅವಾಗ ಏನಾಗುತ್ತೆ 2 plus 0 ಹೋಲ್ ಸ್ಕ್ವೇರ್ ಪ್ಲಸ್ 1 ಅಂತ. ಸೊ 2 ಸ್ಕ್ವೇರ್ ಪ್ಲಸ್ 1 ಅಂದರೆ 2 2 4 ಪ್ಲಸ್ 1 ಏನಾಗುತ್ತೆ ಆನ್ಸರು 5 ಅಂತ ಬರುತ್ತೆ. ಸೊ ನೋಡಿ LHL ಮತ್ತು RHL ಎರಡು ನಮ್ಗೆ ಏನು ಬಂತು ಈಕ್ವಲ್ ಬಂತು. ಸೊ ಇವಾಗ ನಾವು ಎರಡು ಈಕ್ವಲ್ ಆದರೆ f of 2 ಎಕ್ಸಿಸ್ಟ್ ಆಗುತ್ತಲ್ಲ ಅದನ್ನು ನೋಡಬೇಕು. ಸೊ therefore LHL is equal to RHL ಈಕ್ವಲ್ ಆಯಿತು. ಆಮೇಲೆ ಅದೇ ಥರ ನೋಡಿ f of 2 ತಗೊಂಡಾಗ ಫಂಕ್ಷನ್ ಏನು ಬರುತ್ತೆ ನನಗೆ x ಕ್ಯೂಬ್ ಮೈನಸ್ 3 ಅಂತ. ಸೊ x ಕ್ಯೂಬ್ ಅಂದರೆ 2 ಕ್ಯೂಬ್ ಮೈನಸ್ 3. ಸೊ 8 minus 3 is equal to 5. ಸೊ f of 2 ಕೂಡ ಎಕ್ಸಿಸ್ಟ್ ಆಯಿತು. ಸೊ ಏನಾಗಿರುತ್ತಿಲ್ಲ ಹಂಗಿದ್ರೆ f ಈಸ್ ಕಂಟಿನ್ಯೂಯಸ್ at x is equal to 2 ಅಂತ. ಸೊ ಅದೇ ಥರ ನೋಡಿ ಕೇಸ್ 2 ಮತ್ತು ಕೇಸ್ 3 ಲೆಸ್ ದನ್ ಮತ್ತು ಗ್ರೇಟರ್ ದನ್ ಎರಡನ್ನೂ ತಗೋಬೇಕು. ಸೊ ನೋಡಿ ಫಸ್ಟ್ ಏನು ಮಾಡ್ತೀನಿ ಕೇಸ್ 1 ತಗೊಂಡಾಗ ಏನಾಗುತ್ತೆ ಎಕ್ಸ್ ಲೆಸ್ ದನ್ 2 ಇರುತ್ತೆ. ಸೊ ಎಕ್ಸ್ ಲೆಸ್ ದನ್ 2 ಇದ್ರೆ ಫಂಕ್ಷನ್ ಏನು ಬರುತ್ತೆ ನಮಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3 ಅಂತ. ಸೊ ನೋಡಿ ಎಫ್ ಆಫ್ 2 ಅಂತಂದರೆ ಏನಾಗುತ್ತೆ ಇವಾಗ 8 minus 3 is a 5. So f is continuous at
ಎಕ್ಸ್ ಲೆಸ್ ದೆನ್ 2 ಅಂತ. ಸೊ ಅದೇ ಥರ ನೋಡಿ ನಾನು ಕೇಸ್ 3 ಅಂತ ತಗೊಂಡಾಗ ಏನು ಬರುತ್ತೆ, ಎಕ್ಸ್ ಗ್ರೇಟರ್ ದೆನ್ 2. ಸೊ ಫಂಕ್ಷನ್ ಏನು ಬರುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 1. ಸೊ 2 ತಗೊಂಡಾಗ ನೋಡಿ 2 ಸ್ಕ್ವೇರ್ ಪ್ಲಸ್ 1 ಈಸ್ 4 ಪ್ಲಸ್ 1 ಈಸ್ ಈಕ್ವಲ್ ಟು 5. ಸೊ ಎಫ್ ಏನಾಗಿರುತ್ತೆ ಇಲ್ಲಿ, ಎಫ್ ಈಸ್ ಕಂಟಿನ್ಯೂಸ್ at x greater than 2. ಸೊ ಏನಾಯ್ತು ಇಲ್ಲಿ, ಎಲ್ಲಾನು ಕಂಟಿನ್ಯೂಸ್ ಆಗಿದೆ. there is no discontinuity point. so therefore there is no point of discontinuity. ಸೊ ಹಂಗಿದ್ರೆ ಏನಾಗಿರುತ್ತೆ, ಎಫ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ರಿಯಲ್ ನಂಬರ್ಸ್, ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಕೊಟ್ಟಿರೋ ಫಂಕ್ಷನ್ ಕಂಟಿನ್ಯೂಸ್ ಫಾರ್ ಆಲ್ ರಿಯಲ್ ನಂಬರ್ ಅಂತ ಇದೆ. ನೆಕ್ಸ್ಟ್ ನೋಡಿ 12th ಕ್ವಶನ್. ಫೈಂಡ್ all points of discontinuity of f where f is defined by f of x. ಏನು ಕೊಟ್ಟಿದ್ದಾನೆ ನೋಡಿ, x to the power 10 minus 1 if x less than or equal to 1 ಅಂತ ಇದೆ. x ಸ್ಕ್ವೇರ್ ಇದ್ದಾಗ if x greater than 1 ಅಂತ ಇದೆ. ಸೊ ಇಲ್ಲೇನು ಮಾಡ್ಬೇಕು ನಾವು, ವಿ ಚೆಕ್ continuity for different values of x ಅಂತ. ಸೊ ಡಿಫ್ರೆಂಟ್ ವ್ಯಾಲ್ಯೂಸ್ ಏನಾಗಿರುತ್ತೆ, when x is equal to 1, when x less than 1, when x greater than 1 ಅಂತ 3 ಕೇಸಸ್ ಬರುತ್ತೆ. ಸೊ ಫಸ್ಟ್ ಕೇಸ್ ನೋಡಿ ಏನಿದೆ ಅಲ್ಲಿ, x is equal to 1 ತಗೊಂಡಾಗ ಅದು ಕಂಟಿನ್ಯೂಟಿ ಆಗುತ್ತಾ ಇಲ್ವಾ, ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಎರಡನ್ನೂ ತಗೋಬೇಕು. ಸೊ ಕೇಸ್ 1 ತಗೊಂಡು, ಕೇಸ್ 1 ಅಂತಂದರೆ x is equal to 1 ಅಂತ. ಸೊ ಅವಾಗ ಏನು ಬರುತ್ತೆ ನೋಡಿ, ಲಿಮಿಟ್ x tends to 1 minus f of x is equal to limit x tends to 1 plus f of x is equal to f of 1. ಈಕ್ವಲ್ ಬಂದರೆ ನೋಡಿ, ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಈಕ್ವಲ್ ಬಂದು ಮತ್ತು ಎಫ್ ಆಫ್ 1 ಎಕ್ಸಿಸ್ಟ್ ಆದರೆ ಏನಾಗುತ್ತೆ ನಮಗೆ, ಕಂಟಿನ್ಯೂಸ್ ಆಗುತ್ತೆ. ಸೊ ಇವಾಗ ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೊಂತೀವಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಗುತ್ತೆ ನೋಡಿ, ಲಿಮಿಟ್ x tends to 1 minus f of x is equal to limit h tends to 0 f of 1 minus h. ನೋಡಿ ಲಿಮಿಟ್ ಏನು ಬರುತ್ತೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಫಂಕ್ಷನ್ನು ಫಸ್ಟ್ ಫಂಕ್ಷನ್ ಎಕ್ಸ್ ಟು ದಿ ಪವರ್ 10 ಅಂತ ಇದೆಯಲ್ಲ ಅದು. ಸೊ 1 ಮೈನಸ್ 0 ಟು ದಿ ಪವರ್ 10 ಮೈನಸ್ 1 ಅಂತ. ಸೊ ನೋಡಿ ಸಾರಿ 1 ಮೈನಸ್ ಎಚ್, ಸಾರಿ ಇಲ್ಲಿ ಎಚ್ ಇದೆಯಲ್ಲ 1 ಮೈನಸ್. ಸೊ ಎಚ್ಚನ್ನು 0 ತಗೊಂಡ್ರೆ ಇಲ್ಲಿ ಬರುತ್ತೆ ನೋಡಿ 1 ಮೈನಸ್ 0 ಟು ದಿ ಪವರ್ 10 ಮೈನಸ್ 1 ಅಂತ. ಸೊ 1 ಟು ದಿ ಪವರ್ 10 ಮೈನಸ್ 1 ಈಸ್ 1 ಮೈನಸ್ 1 ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ 0 ಅಂತ. 1 ಟು ದಿ ಪವರ್ ಎನಿಥಿಂಗ್ ಏನೇ ಕೊಟ್ಟರು ಕೂಡ 1 ಬರುತ್ತೆ ಅದು. ಸೊ ಇಲ್ಲೇನು ಬರುತ್ತೆ ಆನ್ಸರ್ ನಮಗೆ 0. ಸೊ ಅದೇ ಥರ ನೋಡಿ ಆರ್ ಎಚ್ ಎಲ್ ತಗೊಂಡಾಗ ಲಿಮಿಟ್ x tends to 1 plus f of x is equal to limit h tends to 0 f of 1 plus h is equal to limit h tends to 0 ನೋಡಿ ಆರ್ ಎಚ್ ಎಲ್ ತಗೊಂಡಾಗ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಅಂತಂದರೆ ಇಲ್ಲೇನಿದೆ 1 ಪ್ಲಸ್ ಎಚ್ ಹೋಲ್ ಸ್ಕ್ವೇರ್. ಸೊ ಎಚ್ ಟೆನ್ಸ್ ಟು 0 ಇದ್ದರೆ 1 ಪ್ಲಸ್ 0 ಹೋಲ್ ಸ್ಕ್ವೇರ್ ಅಂತಂದರೆ ಏನು ಬರುತ್ತೆ, 1 ಸ್ಕ್ವೇರ್ ಈಸ್ 1 ಅಂತ. ಸೊ ನೋಡಿ ಎಲ್ ಎಚ್ ಎಲ್ಗೆ ಆರ್ ಎಚ್ ಎಲ್ ಈಕ್ವಲ್ ಆಗೋದಿಲ್ಲ ನೋಡಿ. ಎಲ್ ಎಚ್ ಎಲ್ therefore LHL not equal to RHL. ಸೊ LHL ಮತ್ತು RHL ಈಕ್ವಲ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಎಫ್ ಈಸ್ ನಾಟ್ ಕಂಟಿನ್ಯೂಸ್ ಅಂತಂದ್ರೆ ಹೇಳ್ಬೋದು, ಡಿಸ್ಕಂಟಿನ್ಯೂಸ್ ಅಂತಾದರೂ ಹೇಳ್ಬೋದು. ಕಂಟಿನ್ಯೂಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 1.
ಸೊ ನೋಡಿ ಇವಾಗ ಕೇಸ್ 2 ಮತ್ತೆ ಕೇಸ್ 3 ಲೆಸ್ ದನ್ ಮತ್ತೆ ಗ್ರೇಟರ್ ದನ್ ಎರಡನ್ನೂ ಚೆಕ್ ಮಾಡೋಣ. ಕೇಸ್ 2 ತಗೊಂಡಾಗ ಏನ್ ಬರುತ್ತೆ, ಎಕ್ಸ್ ಲೆಸ್ ದನ್ 1. ಸೊ ಅವಾಗ ಏನ್ ಬರುತ್ತೆ ನೋಡಿ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ 10 ಮೈನಸ್. ಸೊ ನೋಡಿ ಎಫ್ ಆಫ್ 1 ಅಂತಂದ್ರೆ ಏನ್ ಬರುತ್ತೆ ಫಂಕ್ಷನ್ 1 ಟು ದಿ ಪವರ್ 10 ಮೈನಸ್ 1 ಅಂತಂದ್ರೆ 1 ಮೈನಸ್ 1 ಈಸ್ 0. ಸೊ ಕಂಟಿನ್ಯೂಸ್ ಏನಾಗಿರುತ್ತೆ ಇದು, ಎಫ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಲೆಸ್ ದನ್ 1 ಅಂತ. ಅದೇ ತರ ನೋಡಿ ಕೇಸ್ 2 ತಗೊಂಡಾಗ, ಸಾರಿ ಕೇಸ್ 3 2 ಆಗಿದೆ, ಕೇಸ್ 3 ಎಕ್ಸ್ ಗ್ರೇಟರ್ ದನ್ 1 ತಗೊಂಡಾಗ ಫಂಕ್ಷನ್ ಏನ್ ಬರುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ಫಂಕ್ಷನ್ ಎಕ್ಸ್ ಸ್ಕ್ವೇರ್. ಸೊ ಎಫ್ ಆಫ್ 1 ತಗೊಂಡಾಗ ಏನ್ ಬರುತ್ತೆ, 1 ಸ್ಕ್ವೇರ್ ಈಸ್ 1 ಅಂತ ಬರುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ, ಎಫ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಗ್ರೇಟರ್ ದನ್ 1. ಸೊ ಎರಡಕ್ಕೂ ಕಂಟಿನ್ಯೂಸ್ ಆಗಿರುತ್ತೆ. ಬಟ್ ಏನಿದೆ ಇಲ್ಲಿ ಎಕ್ಸೆಪ್ಟ್ 1 ಅಂತ ಏನ್ ಬರುತ್ತೆ, ಎಫ್ ಈಸ್ ದೇರ್ಫೋರ್ ಡಿಸ್ಕಂಟಿನ್ಯೂಟಿ ಅಂತಾನು ಬರೀಬಹುದು. ಎಫ್ ಈಸ್ ಕಂಟಿನ್ಯೂಸ್ at all real number except ನೋಡಿ ಯಾವ್ದು ಬರುತ್ತೆ 1 ಅಂತ, ಅಥವಾ ಡಿಸ್ಕಂಟಿನ್ಯೂಟಿ ಅಂತಾನು ಬರೀಬಹುದು. ಡಿಸ್ಕಂಟಿನ್ಯೂಟಿ ಓನ್ಲಿ ಎಕ್ಸ್ ಈಸ್ ಈಕ್ವಲ್ ಟು 1. ಎಫ್ ಈಸ್ ಡಿಸ್ಕಂಟಿನ್ಯೂಟಿ ಓನ್ಲಿ ಎಕ್ಸ್ ಈಸ್ ಈಕ್ವಲ್ ಟು 1 ಇದ್ದಾಗ ಡಿಸ್ಕಂಟಿನ್ಯೂಟಿ ಆಗುತ್ತೆ. 1 ಬಿಟ್ಬಿಟ್ಟು ಯಾವುದೇ ರಿಯಲ್ ನಂಬರ್ ಇದ್ದಾಗ ಏನಾಗುತ್ತೆ, ಕಂಟಿನ್ಯೂಟಿ ಆಗಿರುತ್ತೆ ಫಂಕ್ಷನ್. ನೆಕ್ಸ್ಟ್ ನೋಡಿ 13th ಕ್ವಶನ್ ಇದೆ. ಈಸ್ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಇಫ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು 1, ಎಕ್ಸ್ ಮೈನಸ್ 5 ಇಫ್ ಎಕ್ಸ್ ಗ್ರೇಟರ್ ದನ್ 1, ಎ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೊಟ್ಟಿದ್ದಾನೆ. ಸೊ ನೋಡಿ ಇಲ್ಲಿ ಕೂಡ ಏನ್ ಮಾಡೋಣ, ಚೆಕ್ continuity for different values of x ಅಂತ. ಸೊ ಅವಾಗ ಏನ್ ಬರುತ್ತೆ, when x is equal to 1 ಮತ್ತೆ when x less than 1, when x greater than 1, 3 ಕೇಸಸ್ ಅನ್ನ ನೋಡ್ಬೇಕು. ಸೊ ಫಸ್ಟ್ ಕೇಸ್ ನೋಡಿ, ಕೇಸ್ 1 ಏನಿದೆ, when x is equal to 1 ಅಂತ. ಸೊ ಅವಾಗ ಏನ್ ಬರ್ಬೇಕು ನಮ್ಗೆ, ಲಿಮಿಟ್ x tends to 1 minus f of x, left hand limit is equal to right hand limit is equal to f of 1. ಎಕ್ಸಿಸ್ಟ್ ಆಗ್ಬಿಟ್ಟು ಈಕ್ವಲ್ ಬಂದ್ರೆ ನಮ್ಗೆ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಇಲ್ಲಿ ನೋಡೋಣ ಫಸ್ಟ್ ಎಲ್ ಎಚ್ ಎಲ್ ತಗೊಂಡಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ 1 ಮೈನಸ್ ಎಚ್. ಸೊ ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇದ್ದಾಗ ಯಾವ ಫಂಕ್ಷನ್ ಬರುತ್ತೆ, ಎಕ್ಸ್ ಪ್ಲಸ್ 5. ಸೊ ಏನಾಗುತ್ತೆ, ಲಿಮಿಟ್ ಎಚ್ ಟೆನ್ಸ್ ಟು 0 1 ಪ್ಲಸ್ ಎಚ್ ಪ್ಲಸ್ 5. h tends to 0 ತಗೊಂಡಾಗ 1 plus 0 plus 5. 1 plus 0 ಅಂದ್ರೆ 1. 1 plus 5 is a 6. ಅದೇ ತರ ನೋಡಿ ನಾನು RHL ಅಂತ ತಗೊಂಡಾಗ ಲಿಮಿಟ್ x tends to 1 plus f of x is equal to limit h tends to 0 1 plus h, sorry f of 1 plus h is equal to ನೋಡಿ ಲಿಮಿಟ್ h tends to 0. ರೈಟ್ ಹ್ಯಾಂಡ್ ಲಿಮಿಟ್ ಗೆ ಏನ್ ಬರುತ್ತೆ, x minus 5. ಸೊ 1 plus h minus 5, ಸಾರಿ ಇದು ಮೈನಸ್ 1 minus h. ಸೊ 1 minus 0 ಅಂದ್ರೆ 1 ಬರುತ್ತೆ. ಈಸ್ ಈಕ್ವಲ್ ಟು h tends to 0 ತಗೊಂಡಾಗ 1 plus 0 minus 5. ಸೊ 1 minus 5 is a minus 4. ನೋಡಿ ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್ ಈಕ್ವಲ್ ಬರೋದಿಲ್ಲ. therefore LHL
ನಾಟ್ ಈಕ್ವಲ್ ಟು ಆರ್ ಎಚ್. ಸೊ ಈಕ್ವಲ್ ಇಲ್ಲ ಅಂದರೆ ಏನಾಗುತ್ತೆ ನಮಗೆ, ಎಫ್ ಈಸ್ ನಾಟ್ ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ ಈ ಫಂಕ್ಷನ್. ಸೊ ಅದೇ ಥರ ನೋಡಿ, ನಾನು ಕೇಸ್ 2 ಮತ್ತು ಕೇಸ್ 3. ಕೇಸ್ 2 ಏನು ಬರುತ್ತೆ ನನಗೆ, ಎಕ್ಸ್ ಲೆಸ್ ದೆನ್ 1 ಅಂತ. ಎಕ್ಸ್ ಲೆಸ್ ದೆನ್ 1 ಇದ್ದಾಗ ಫಂಕ್ಷನ್ ಏನು ಬರುತ್ತೆ ನನಗೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5. ಸೊ ಎಫ್ ಆಫ್ 1 ಏನಾಗುತ್ತೆ, 1 ಪ್ಲಸ್ 5 ಈಸ್ ಅ 6. ಸೊ ಎಫ್ ಈಸ್ ಕಂಟಿನ್ಯೂಯಸ್. ಎಫ್ ಈಸ್ ಕಂಟಿನ್ಯೂಯಸ್ ಆಟ್ ಎಕ್ಸ್ ಲೆಸ್ ದೆನ್ 1 ಅಂತ. ಅದೇ ಥರ ನೋಡಿ, ನಾನು ಕೇಸ್ 3 ತಗೊಂಡಾಗ ಏನು ಬರುತ್ತೆ, ಎಕ್ಸ್ ಗ್ರೇಟರ್ ದೆನ್ 1. ಸೊ ಬರುತ್ತೆ ಏನು ಫಂಕ್ಷನ್ ಏನು ಬರುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಬರುತ್ತೆ. ಸೊ ಎಫ್ ಆಫ್ 1 ಏನಾಗುತ್ತೆ ನೋಡಿ, 1 ಮೈನಸ್ 5 ಈಸ್ ಅ ಮೈನಸ್ 4. ಸೊ ಎಫ್ ಈಸ್ ಕಂಟಿನ್ಯೂಯಸ್ ಇರುತ್ತೆ, ಕಂಟಿನ್ಯೂಯಸ್ ಆಟ್ ಎಕ್ಸ್ ಗ್ರೇಟರ್ ದೆನ್ 1 ಇದ್ದ. ಸೊ ನೋಡಿ, ಯಾವಾಗ ಡಿಸ್ಕಂಟಿನ್ಯೂಟ್ ಆಗುತ್ತೆ ಫಂಕ್ಷನ್ ಅಂತಂದರೆ, therefore f is discontinuous at x is equal to 1. ಸೊ ಎಫ್ ಈಸ್ ಕಂಟಿನ್ಯೂಯಸ್ ಯಾವಾಗಿರುತ್ತೆ ಅಂತಂದರೆ, ಕಂಟಿನ್ಯೂಯಸ್ ಫಾರ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಯಾವುದಿರುತ್ತೆ ನೋಡಿ, 1. ಎಕ್ಸೆಪ್ಟ್ 1 ಬಿಟ್ಬಿಟ್ಟು ಮಿಕ್ಕಿರೋದಕ್ಕೆಲ್ಲ ಏನಾಗಿರುತ್ತೆ, ಇದು ಕಂಟಿನ್ಯೂಯಸ್ ಆಗಿರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 1 ಇದ್ದಾಗ ಮಾತ್ರ ಏನಾಗುತ್ತೆ, ಡಿಸ್ಕಂಟಿನ್ಯೂಟಿ ಆಗಿರುತ್ತೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.